ಇದನ್ನು ಇಂಡಸ್ಟ್ರಿಯಲೈಸೇಷನ್ ಸ್ಟಾಪ್ ಮಾಡಬೇಕಾಗುತ್ತೆ, ಅರ್ಬನೈಸೇಷನ್ನ ಸ್ಟಾಪ್ ಮಾಡಿ. ನಾನು ಕರ್ನಾಟಕ ಸರ್ಕಾರ ಅದಕ್ಕೆ ಹೇಳೋದು, ನಾನು ಮತ್ತೆ ಹೇಳ್ತೀನಿ, ಪೆರಿಫರಲ್ ರಿಂಗ್ ರೋಡು ಬೇಡ, 6 ಬಡಾವಣೆನೂ ಬೇಡ, 50,000 ಸೈಟ್ಗಳು ಬೇಡ. ನಮ್ಮ ಇದ್ದದ್ದನ್ನೇ ಚೆನ್ನಾಗಿ ಇಟ್ಕೊಂಡು ಹೋಗಿ ಅಂತ ನಿಮ್ದು. ಪೊಲ್ಯೂಷನ್ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ಟ್ರಾಫಿಕ್ ವಿಚಾರ ಆಯಿತು, ನೀಟಾಗಿ ಮೇಂಟೈನ್ ಮಾಡಿ. 1 ಕೋಟಿ ಸಲ ಹೋಗ್ಬೋದು ನಾವು, ಯಾವುದೇ ನಗರ ಆಗಲಿ. 50 ಲಕ್ಷ ಐಡಿಯಲ್, ಅದ್ರ ಡಬಲ್ 1 ಕೋಟಿ ಇದ್ದರೆ ನಾವು ನೋಡ್ಕೊಬೋದು ಎಲ್ಲ ರೀತಿ. 1.5 ಕೋಟಿ ಆಗ್ತಾಯಿದೆ, ಮುಂದೆ 2 ಕೋಟಿ ಆಗುತ್ತಂತೆ 2032ಕ್ಕೆ. ಏನು ಗೊಂದಲ, ದೊಂಬಿ, ಅರಾಜಕತೆ, ಕೊಲೆ, ದರೋಡೆ, ಈ ರೀತಿಯ ನಗರಗಳಾದರೆ ಏನು ಪ್ರಯೋಜನ? ನೀವು ದುಡ್ಡು ಇರ್ಬೋದು, ಸಾಫ್ಟ್ವೇರ್ ದುಡ್ಡಿದೆ, ಇಂಡಸ್ಟ್ರಿ ದುಡ್ಡಿದೆ, ದುಡ್ಡು ತಗೊಂಡು ಏನು ಮಾಡೋಕ್ಕಾಗುತ್ತೆ? ಜನಗಳಿಗೆ ನೆಮ್ಮದಿ ಇಲ್ಲ ಅಂದರೆ ನೋಡಿ, ಆರೋಗ್ಯ ವ್ಯವಸ್ಥೆ ಮೇಲೆ ಪೆಟ್ಟು ಬೀಳುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಆಗುತ್ತೆ, ಬಟ್ ಜನಗಳಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ ಆಗುತ್ತೆ, ಬಟ್ ಜನಗಳ ಹತ್ರ ಶಕ್ತಿ ಇಲ್ಲ. ಕೆಲವರಿಗೆ ಮಾತ್ರ ಇರುತ್ತೆ, ಶ್ರೀಮಂತರಿಗೆ. ಸಾರಿಗೆ ವ್ಯವಸ್ಥೆ, ನೀವು ಸಬರ್ಬನ್ ರೈಲ್ವೆ ಸಿಸ್ಟಮ್ ಮಾಡಿ, ಮೆಟ್ರೋ ಮಾಡಿ, ಟನಲ್ ರೋಡ್ ಮಾಡಿ, ಏನೇ ಮಾಡಿದ್ರೂ ಕೂಡ ನೀವು 2 ಕೋಟಿ ಜನ ಸಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೋಸ್ಕರ ಈಗ 1.5 ಕೋಟಿನೂ ಜಾಸ್ತಿನೇ. ಒಂದು ಡಿಸೆಂಟ್ರಲೈಸ್ ಮಾಡಿ, ಕೆಲವು ಫ್ಯಾಕ್ಟ್ರಿಗಳೆಲ್ಲ ಕ್ಲೋಸ್ ಮಾಡಿ, ಕಂಪ್ನಿಗಳಿಗೆ ಲೈಸೆನ್ಸ್ ಕೊಡಬೇಡಿ, ಸರ್ಕಾರದ ವಿಭಾಗಗಳನ್ನ ಕೆಲವುಗಳು ಜಿಲ್ಲೆಗಳಿಗೆ ಕಳಿಸಿ. ಈಗ ತೋಟಗಾರಿಕೆ ಇಲಾಖೆ ಬೆಂಗಳೂರಿನಲ್ಲಿ ಇದೇನು ಮಾಡುತ್ತೆ? ಜಿಲ್ಲೆಗಳಲ್ಲಿ ತೋಟಗಾರಿಕೆ ಬೆಳೆಸಬೇಕಾಗಿರೋದು. ಆ ರೀತಿ ವಿದ್ಯಾ ಇಲಾಖೆ ಬೇರೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೋದು, ಎಸೆನ್ಷಿಯಲ್ ಮಾತ್ರ ಬೆಂಗಳೂರಲ್ಲಿ ಇರಬೇಕು. ಆ ರೀತಿ ಮಾಡಿ. ಆಮೇಲೆ ಇನ್ನೊಂದು ವಿಷಯ, ನಾವು ಪೆರಿಫೆರಿ ಸುತ್ತಲೂ ನಾವು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರಿನ 150 ಕ್ಲೋಸ್ ಆಗ್ತಿದೆ ಸರ್, ಒಂದೊಂದು ಕೆರೆಗಳೆಲ್ಲ ಮುಚ್ತಾ ಇದ್ದಾವೆ. ಗ್ರಾಮೀಣ ಬದುಕೇ ಹೊರಟೋಗ್ಬಿಡುತ್ತೆ, ಗ್ರಾಮೀಣ ವ್ಯವಸ್ಥೆ ಹೊರಟೋಗುತ್ತೆ. ಆಮೇಲೆ ಬೆಂಗಳೂರು ಒಳಗಡೆ ಕೆಲವು ಓಪನ್ ಜಾಗಗಳಿವೆ, ಅದು ದುರ್ಬಳಕೆ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್, ಆ ರೇಸ್ ಕೋರ್ಸ್ ಎಷ್ಟು ಜನ ಬಳಸ್ತಾರೆ? ಇಷ್ಟೊಂದು ಜಮೀನಿಗೆ ಕೊರತೆ ಇದೆ, ಬೇಡಿಕೆ ಇದೆ, ಆದರೆ ಅಷ್ಟೊಂದು ಪ್ರದೇಶ ನಾವು ಯಾರ್ದೋ ಕೆಲವರ ಮನೋರಂಜನೆಗೋಸ್ಕರ ಕೊಡ್ತಾ ಇದ್ದೀವಿ. ಅದು ತಗೊಬೇಕು. ತಗೊಂಡು ಹೌಸಿಂಗ್ ಕಾಂಪ್ಲೆಕ್ಸ್ಗಳು ಅಥವಾ ಸರ್ಕಾರಿ ಆಫೀಸ್ ಕಾಂಪ್ಲೆಕ್ಸು ಮಾಡಿ. ಗಾಲ್ಫ್ ಕೋರ್ಸ್ ಅದನ್ನು ಕೂಡ ಹೋಗಲಿ, ಹೊರಗಡೆ 40 ಕಿಲೋಮೀಟ್ರ್ ಹೊರಗಡೆ. ರಿಚ್ ಪೀಪಲ್ ಅವ್ರಿಗೆ ಬೇಕು ಅಂದರೆ ಹೋಗಿ ಡೆವಲಪ್ ಮಾಡ್ಕೊಳ್ಳಿ. ಬೆಂಗಳೂರು ಹಿಂದಿನ ಬೆಂಗಳೂರಲ್ಲ, 50 ವರ್ಷ ಇದ್ದಿದ್ದು ಬೆಂಗಳೂರಲ್ಲ. ಈಗ ಕಬ್ಬಣ ಪಾರ್ಕಲ್ಲೇ ಕಟ್ಟಡಗಳು ಕೊಂಡಿದ್ದಾರೆ ಸರ್ಕಾರದವರು. ಅಲ್ಲಿ ಸರ್ಕಾರಿ ಅವಶ್ಯಕತೆ ಇರೋ ಕಟ್ಟಡಗಳು ಮಾಡಿ. ಈಗ ಕೋರ್ಟ್ ಇದೆ, ವಿಧಾನಸೌಧ ಇದೆ, ಅಲ್ಲಿ ಬಾಲಭವನ ಇದೆ. ಅಷ್ಟರೊಳಗಡೆ ನೀವು ಎಸೆನ್ಷಿಯಲ್ ಇದ್ರೂ ಮಾಡಿ. ಅದು ಬಿಟ್ಟು ಬೇರೆ ಬೆಂಗಳೂರು ಯೂನಿವರ್ಸಿಟಿ ಓಪನ್ ಸ್ಪೇಸ್ ಸಾಕಷ್ಟಿದೆ. ಆಮೇಲೆ ಆ ಕಡೆ ಹೋದ್ರಕ್ಕೆ ನವರತ್ನ ಫ್ಯಾಕ್ಟ್ರಿಗಳು 100 ಎಕರೆ ಜಾಗ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಅವರ ಅವಶ್ಯಕತೆ ಮೀರಿ ಜಾಗ ಇಟ್ಕೊಂಡಿದ್ದಾರೆ. ಅಂಥವೆಲ್ಲ ತಗೊಳ್ಳಿ, ರಿಕವರ್ ಮಾಡಿ, ಅದನ್ನು ಮರುಬಳಕೆ ಮಾಡ್ಕೊಳ್ಳಿ. ಸರ್ ಬೆಂಗಳೂರಿಗೆ ಸಣ್ಣ ಮಳೆ ಬಂದರೆ ಬೆಂಗಳೂರು ನದಿ ಅಂತಾಗುತ್ತೆ, ಕೆರೆ ಅಂತಾಗುತ್ತೆ ಸರ್. ಅದು ಯಾತಕ್ಕೆ ಅಂದರೆ ಈ ಡಾಂಬರೀಕರಣ, ಈ ಕಾಂಕ್ರೀಟ್ ರೋಡ್ಗಳು ಮಾಡಿ, ಆಸ್ಫಾಲ್ಟಿಂಗ್ ಮಾಡಿ, ಸೈಡ್ಗಳು ಕರ್ಬ್ ಸ್ಟೋನ್ ಹಾಕಿ ನೀರು ಆ ಕಡೆ ಈ ಕಡೆ ಹೋಗ್ದಂಗೆ ಮಾಡಿರೋದು. ಅದು ರಸ್ತೆ ಮೇಲೆ ಉಳಿಯುತ್ತೆ, ರಸ್ತೆ ಮೇಲೆ ಹರಿಯುತ್ತೆ, ಪ್ರವಾಹ ಥರ ಆಗುತ್ತೆ, ಗಾಡಿಗಳಿಗೆ ಕಷ್ಟ ಆಗುತ್ತೆ ಓಡಿಸೋದು. ಅದನ್ನು ಕರ್ಬ್ ಸ್ಟೋನ್ನು ಅಲ್ಲಲ್ಲಿ ಗ್ಯಾಪ್ ಕೊಟ್ಟು ನೀರು ಪಕ್ಕಕ್ಕೆ ಹೋಗಿ ಹಿಂಗೋ ಥರ ಮಾಡಬೇಕು. ಸ್ಲೋಪ್ ಕ್ರಿಯೇಟ್ ಮಾಡಿ ನೀರು ಸರಾಗವಾಗಿ ಹರಿದೋಗೋ ಥರ ಮಾಡಬೇಕು. ನಂತರ ಎಲ್ಲೆಲ್ಲಿ ಡಿಪ್ರೆಷನ್ಸ್ ಇದೆಯೋ, ಲೋ ಆಲ್ಟಿಟ್ಯೂಡನ್ನು, ಅವನ್ನ ಮಿನಿ ರಿಸರ್ವಾಯರ್ಸ್ ಥರ ಸರ್ಫೇಸ್ ಆರ್ ಸಬ್ಸರ್ಫೇಸ್ ರಿಸರ್ವಾಯರಾಗಿ ಡೆವಲಪ್ ಮಾಡಬೇಕು. ಈಗ ನೋಡಿ, ಕಂಠೀರವ ಸ್ಟೇಡಿಯಂ ಇದೆ ಫಾರ್ ಎಕ್ಸಾಂಪಲ್. ಮೇಲ್ಗಡೆ ಸ್ಟೇಡಿಯಂ ಮಾತ್ರ ಇದೆ, ಒಂದು ಕಟ್ಟಡ ಇದೆ, ಆ್ಯಂಡ್ ಉಳಿದ ಪ್ಲೇ ಗ್ರೌಂಡ್ ಇದೆ, ಟ್ರ್ಯಾಕ್ ಇದೆ. ಅದರ ಅದು ಕೆರೆ, ಅದು ಆ್ಯಕ್ಚುಲಿ ಸಂಪಂಗಿ ಕೆರೆ ಅಂತ. ಅದು ಅಲ್ಲಿ ಸುತ್ತಲಿನಿಂದ ನೀರು ಬರುತ್ತೆ, ಈಗಲೂ ಕೂಡ ನೀರಲ್ಲಿ ಬರುತ್ತೆ. ಆ ನೀರನ್ನು ಕೆಲವು ಪಾಯಿಂಟ್ಗಳಲ್ಲಿ ಒಳಗಡೆ ಹೋಗೋ ಥರ ಮಾಡಿ 10-20 ಮೀಟ್ರ್ ಕೆಳಗಡೆ ಹೋಗಿ ಒಂದು ಓಪನ್ ರಿಸರ್ವಾಯರ್ ಕ್ರಿಯೇಟ್ ಮಾಡಿದ್ರೆ ನೀರು ಸಂಗ್ರಹ ಆಗುತ್ತೆ. ಮೇಲ್ಗಡೆ ಇರೋ ಸ್ಟ್ರಕ್ಚರ್ ಹಾಗೇ ಇರುತ್ತೆ, ಏನೂ ತೊಂದರೆ ಆಗಲ್ಲ. ಒಳಗಡೆ ಈ ಮೈನಿಂಗ್ನಲ್ಲಿ ಹಾಗೆ ಮಾಡೋದು. ಫಸ್ಟ್ ಲೆವೆಲ್ ಬಿಟ್ಟು ಕೆಳಗಡೆ ನೀವು ಓಪನ್ ಸ್ಪೇಸ್ ಮೈನಿಂಗ್ ಮಾಡ್ತಾ ಹೋಗ್ತಾರೆ, ಪಿಲ್ಲರ್ಗಳು ಕೊಟ್ಟು ಸೇಫಾಗಿ ಇಟ್ಕೊತಾರೆ. ಆ ರೀತಿ ಸಬ್ಸರ್ಫೇಸ್ ವಾಟರ್ ಗೋಡೌನ್ಗಳು ಮಾಡ್ಕೊಳ್ಳಿ. ಇದು ನಾನು ಹೇಳ್ತಾ ಇದ್ದೀನಿ. ಫುಡ್ ಗೋಡೌನ್ ಆದಾಗೆ ವಾಟರ್ ಗೋಡೌನ್ಗಳು ಕ್ರಿಯೇಟ್ ಮಾಡಿ. KRS ಫೈಲ್ ಆದರೆ ನೀರು ಎಲ್ಲಿಂದ ತರ್ತೀರ? KRS ಲಾಸ್ಟ್ ಟೈಮ್ ತಳದ ತನಕ ಬಂದಿತ್ತು, ಈಗಲೂ ಕೂಡ ಹೇಳೋಕ್ಕಾಗಲ್ಲ.
ಮಾಡ್ತಾರೆ, ಕೆಟ್ಟದ್ದು ಬಯಸೋದು ಬೇಡ, ಸಾಕಷ್ಟು ನೀರಿದೆ. ಆದರೆ ತಮಿಳ್ನಾಡಿನವರು ಕೊಟ್ಟು, ಕಾಲುವೆಗಳು ಕೊಟ್ಟು, ಮಂಡ್ಯ ಕೊಟ್ಟು, ಕೊನೆಗೆ ಎಷ್ಟು ನೀರು ಉಳಿಯುತ್ತೆ, ಹಿಂಗಾರು ಮಳೆ ಎಷ್ಟು ಬರುತ್ತೆ, ಜನವರಿ ಎಷ್ಟೊತ್ತಿಗೆ ಎಷ್ಟು ನೀರು ಇರುತ್ತೆ ಹೇಳೋದು ಕಷ್ಟ. ಫೆಬ್ರವರಿ ಮಾರ್ಚ್ಗೆ ನೀರೇ ಆಗೋದ್ರೆ ಏನು ಮಾಡ್ತೀರಾ? KRS ಮೇಲೆ ಡಿಪೆಂಡ್ ಆಗೋದಲ್ಲ, ಹೆಸರುಘಟ್ಟ, TG ರಿಸರ್ವಾಯರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಕೆಲವು ದೊಡ್ಡ ಕೆರೆಗಳಿವೆ ಸುತ್ತಮುತ್ತ, ಅವನ್ನೆಲ್ಲ ಜಲಾಶಯಗಳು ಮಾಡಿಟ್ಕೊಳ್ಳಿ. ಸೊ ನೀರನ್ನು ಬೆಂಗಳೂರು ಸುತ್ತಮುತ್ತನೇ ಉಪಲಬ್ಧ ಆಗೋ ಥರ ಮಾಡ್ಕೊಳ್ಳಿ. ಅದರಿಂದಾಗಿ ಸೇಫಾಗಿರುತ್ತೆ. ಇಲ್ದಿದ್ರೆ ಇಷ್ಟೊಂದು ಜನಸಂಖ್ಯೆ ಸಾಕೋದು ಕಷ್ಟ. ಸರಿ, ಮುಂದೆ ಮತ್ತೆ ಅನಾಹುತ ಈ ಥರ ವಯನಾಡಲ್ಲಿ ಆದಂಥ ಅನಾಹುತಗಳು ಮತ್ತೆ ಸಂಭವಿಸ್ಬೋದು ಸರ್? ಹೇಗೆ ಸರ್? ಖಂಡಿತ. ನೋಡಿ, ವಯನಾಡು ಕೊನೆಯಲ್ಲ, ಈ ಕೊಡಗು ಆಗಿದ್ದು, ಕೇರಳ ಆಗಿದ್ದು ಕೊನೆಯಲ್ಲ. ಇದು 10-20 ವರ್ಷಗಳಿಗೊಮ್ಮೆ, 50 ವರ್ಷಗಳಿಗೊಮ್ಮೆ, 100 ವರ್ಷಗಳಿಗೊಮ್ಮೆ ಈ ರೀತಿಯ ಘಟನೆಗಳು ಸಂಭವಿಸ್ತವೆ ಇರ್ತವೆ. ಅದಕ್ಕೆ ಪೂರಕವಾಗಿ ಕಾರಣಗಳು ನಡೀತಾ ಇರ್ತವೆ. ಈ ಜಿಯಾಲಜಿಕಲ್ ಪ್ರೋಸೆಸ್ಸು ಸೈಕಲ್ ಇದ್ದಾಗೆ ಮರುಕಳಿಸ್ತಾ ಇರ್ತದೆ. ಸೊ ಆ ಥರ ಪೀರಿಯಡ್ ಏನು ಅಂತ ಹೇಳೋಕ್ಕಾಗಲ್ಲ. ಫಿಕ್ಸ್ಡ್ 10 ವರ್ಷಕ್ಕೊಂದ್ಸರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು 9 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು. ಬಟ್ ಮರುಕಳಿಸ್ತವೆ ಘಟನೆಗಳೆಲ್ಲ. ದೊಡ್ಡ ದೊಡ್ಡ ಜ್ವಾಲಾಮುಖಿಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಭವಿಸಿದಾಗ ಆ ದೊಡ್ಡ ಮಳೆಗಳು ಬರ್ತವೆ. ಸಮುದ್ರದ ಆಳದಲ್ಲಿ ಸಾವಿರಾರು ಜ್ವಾಲಾಮುಖಿಗಳಿವೆ, ಸಕ್ರಿಯ ಜ್ವಾಲಾಮುಖಿಗಳು. ಅವುಗಳ ಬಗ್ಗೆ ನಮಗೆ ವಿಷಯನೇ ಗೊತ್ತಾಗಲ್ಲ, ವರದಿನೇ ಬರಲ್ಲ, ಆದರೆ ನಡೀತವೆ. ಅವುಗಳ ಪರಿಣಾಮ ಇರುತ್ತೆ, ಅದನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಇದೇ ವಯನಾಡು ಇದು ಕೊನೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ವರ್ಷ ಮುಂಗಾರು ಹೇಗಿರುತ್ತೆ, ಮುಂದಿನ ಮೇಗೆ ಹೇಳ್ಬೋದು. ಸೊ ಅದು ಖಂಡಿತ ಇದೊಂದು ರೀತಿಯ ಭೂವಿಜ್ಞಾನ ಹೇಗೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಲಿಂಕ್ ಇದೆ. ಲಿಥೋಸ್ಫಿಯರಿಂದ ಅಟ್ಮಾಸ್ಫಿಯರ್ಗೆ, ಹೈಡ್ರೋಸ್ಫಿಯರ್ಗೆ, ಬಯೋಸ್ಫಿಯರ್ಗೆ ಲಿಂಕ್ ಇದೆ. ಸೊ ಇದು ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಇದೆ, ಇಂಪ್ಯಾಕ್ಟ್ ಇದೆ, ಇಂಟರ್ಫೇಸ್ ಇದೆ. ಸೊ ಲಿಂಕ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯ ಘಟನೆಗಳಿಗೆ ಸಿದ್ಧರಾಗಿರ್ಬೇಕು ನಾವು. ನಾಗರಿಕತೆ ಯಾವಾಗ ಬುದ್ಧಿವಂತರಾಗ್ತಾರೆ ಅಂದರೆ ದುರಂತಗಳು ಮರುಕಳಿಸಿದಾಗ ನೋಡ್ಕೊಳೋದು, ಅಥವಾ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿರೋದು, ಜೀವಹಾನಿ ಆಗದಾಗ ನೋಡ್ಕೊಳೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. 2017 ಮತ್ತು 2018 ಭಾಗದಲ್ಲಿ ಬಾಲಿ ದ್ವೀಪ ಇದೆ. ಅದು ವರ್ಲ್ಡ್ಸ್ ಹನಿಮೂನ್ ಡೆಸ್ಟಿನೇಷನ್. ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತಾರೆ. ಆಗ ಅಲ್ಲಿನ ಮೌಂಟ್ ಅಗುಂಗ್ ಅನ್ನುವ ಒಂದು ಜ್ವಾಲಾಮುಖಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಯಿತು. 4-5 ತಿಂಗಳು ಕಂಟಿನ್ಯೂಸ್ ಆಗ್ತಾಯಿತ್ತು. ಆ ಜ್ವಾಲಾಮುಖಿ ಬೂದಿ ಹೊರಗಡೆ ಬಂದು ಎಲ್ಲ ಕಡೆ ಕವರ್ ಆಗಿತ್ತು. ಆಮೇಲೆ ಅನಿಲಗಳು, ಬ್ಯಾಡ್ ಸ್ಮೆಲ್ ಅದೆಲ್ಲ ಇತ್ತು. ಹೀಗಾಗಿ ಅಲ್ಲಿನ ಏರ್ಪೋರ್ಟ್ ಕ್ಲೋಸ್ ಮಾಡಿದ್ರು. 15 ದಿನಕ್ಕೆ ಮತ್ತೆ ಕ್ಲೋಸ್ ಮಾಡಿದ್ರು. ಲಕ್ಷಾಂತರ ಜನರು ರೂಮ್ಗಳು ಸಾಲಿಲ್ಲ, ಹೋಟ್ಲ್ ರೂಮ್ಗಳು, ಏರ್ಪೋರ್ಟಲ್ಲೇ ಮಲಗಿದ್ರು ಅವರು. ಸ್ಟೇಡಿಯಮ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲೆಲ್ಲ ಮಲಗಿದ್ರು. ಸೊ ಆಗ ಅಲ್ಲಿನ ಗವರ್ನರು, ಆಡಳಿತಾಧಿಕಾರಿ ಅವ್ರು ಹೇಳಿದ್ರು, ಆಗ 3 ಟ್ರಿಲಿಯನ್ ಖರ್ಚು ಮಾಡಿದ್ರು ಅವರು ದುಡ್ಡು. ಎಷ್ಟಾದರೂ ಖರ್ಚಾಗಲಿ ಒಬ್ಬ ಮನುಷ್ಯ ಕೂಡ ಸಾಯಬಾರ್ದು ಈ ಘಟನೆಯಲ್ಲಿ ಅಂತ. ಆ ರೀತಿ ಜವಾಬ್ದಾರಿ ತಗೊಬೇಕು ಸರ್ಕಾರ. ಇದು ನನ್ನ ಜವಾಬ್ದಾರಿ, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ತಗೊಂಡ್ರೆ ಕಲ್ಯಾಣ. ಸೊ ಸಮಾಜ ಸೇವೆ ಅನ್ನೋದು ಬರೀ ಬಾಯಿ ಮಾತಿನಲ್ಲ, ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು. ಪ್ರವಾಹ, ಭೂಕಂಪ, ಭೂಕುಸಿತ ಅಥವಾ ಸಾಂಕ್ರಾಮಿಕ ರೋಗಗಳು, ಆರೋಗ್ಯ ವ್ಯವಸ್ಥೆ, ಇದಕ್ಕೆ ನಾಯಕನ ವ್ಯವಸ್ಥೆ ಇದು, ನಾಯಕನ ಜವಾಬ್ದಾರಿ ಇದು. ಸರ್, ಇಲ್ಲಿ ಕೇಂದ್ರ ಮೇಲೆ ಹಾಕ್ತಾರೆ, ಅವ್ರ ರಾಜ್ಯ ಮೇಲೆ ಹಾಕ್ತಾರೆ, ನಮ್ದಲ್ಲ ಅಂತಾರೆ, ಅವ್ರದ್ದಲ್ಲ ಅಂತಾರೆ ಸರ್. ಇದಕ್ಕೆ ನಾನು ಕಾಮೆಂಟ್ ಮಾಡ್ತಾ ಹೋದರೆ ಭಾಳ ಆಗುತ್ತೆ. ಈ ರಾಜಕೀಯ ವ್ಯವಸ್ಥೆ ನಿರಾಶೆ ತಂದಿದೆ. ನಮ್ಮ ನಾಯಕರುಗಳು ನಮಗೆಲ್ಲ ನಿರಾಶೆ ತಂದಿದ್ದಾರೆ. ಹೇಳಿಕೆ ಮರು ಹೇಳಿಕೆಗಳಲ್ಲೇ ಸಾಕಷ್ಟು ಸಮಯ ಕಳೀತಾರೆ. ಅದನ್ನು ಬೈದಾಟ ಅಂತ ಹೇಳಲ್ಲ ನಾನು. ಇವರೊಂದು ಹೇಳಿಕೆಗೆ ಅವ್ರು ಮರು ಹೇಳಿಕೆ ಕೊಡೋದ್ರಲ್ಲೇ ಕಾಲ ಕಳೀತಾರೆ. ಸೊ ಇದು ಕರ್ನಾಟಕ ಒಂದು ಕಾಲಕ್ಕೆ ಅತ್ಯಂತ ಮಾದರಿ ರಾಜ್ಯ ಆಗಿತ್ತು, ಪ್ರಗತಿಪರ ರಾಜ್ಯ ಆಗಿತ್ತು. ಇಲ್ಲಿ ಸಾಕಷ್ಟು ದುಡ್ಡಿದೆ. ಈ ಸಾಕಷ್ಟು ಸಾಫ್ಟ್ವೇರ್ ದುಡ್ಡು, ಗಣಿ ದುಡ್ಡು, ಅರಣ್ಯ ದುಡ್ಡು, ಬೇರೆ ಎಲ್ಲ ರೀತಿಯ ಉತ್ಪತ್ತಿ ಇದೆ. ಇದರ ಭಾಗ ಒಬ್ಬೊಬ್ಬರೂ ಸ್ವಾಹ ಮಾಡ್ತಿದ್ದಾರೆ. ಇದು ತಪ್ಪಾಗುತ್ತೆ. ಈಗ ನಾವು ಹಿಂದೆ ಬಿಹಾರನ ಹೇಳ್ತಾ ಇದ್ದ, ಅದು ಭ್ರಷ್ಟ ರಾಜ್ಯ ಅಂತ. ಈಗ ರಿವರ್ಸ್ ಆಗ್ಬಿಟ್ಟಿದೆ. ಬಿಹಾರ ತುಂಬ ಚೆನ್ನಾಗಾಗಿದೆ, ಈ ಕರ್ನಾಟಕ ಬಿಹಾರ ಆಗ್ಬಿಟ್ಟಿದೆ. ಅರಾಜಕತೆ ತಲೆದೋರ್ತಾ ಇದೆ. ರಾಜಕಾರಣಿಗಳ ಬೇಜವಾಬ್ದಾರಿತನದಿಂದ. ನಾನು ಯಾವ ಪಕ್ಷ, ಆ ಪಕ್ಷ, ಈ ಪಕ್ಷ ಅಂತ ಹೇಳಲ್ಲ, ಎಲ್ಲ ಪಕ್ಷದವರು ಕೂಡ ಇದು ಕಾರಣ ಆಗ್ತಾರೆ. ಒಬ್ಬಿಬ್ಬರಲ್ಲ, ಇಡೀ ವ್ಯವಸ್ಥೆನೇ ಕೆಟ್ಟೋಗಿದೆ. ಈಗ ನಾವು ಇದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ. ಸರ್, ಕೊನೆಯ ಪ್ರಶ್ನೆ ಸರ್, ಈ ಮಡಿಕೇರಿ
ಚಿಕ್ಕಬ ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಘಟ್ಟದ ಪ್ರದೇಶದಲ್ಲಿ ದಕ್ಷಿಣ ಇದೆ. ಅಲ್ಲಿ ಜನರಿಗೆ ಏನಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಸರ್? ಯಾಕಂದರೆ ಸರ್ಕಾರದವರು ಹೋಗ್ತಾರೆ, ಅವರು ಯಾಕಂದರೆ ಅವ್ರು ಸಾಯೋವರೆಗೆ ಅಲ್ಲೇ ಇರಬೇಕಾಗತ್ತೆ ಅವರು. ಅದೇ ಈಗ ನೋಡಿ, ಕೆಲವು ಸೂಕ್ಷ್ಮ ಪ್ರದೇಶಗಳಿವೆ. ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಆಮೇಲೆ ಹಾಸನ ಮತ್ತು ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆ, ಮಡಿಕೇರಿ ಈ ಭಾಗದ ಜನರು, ಗ್ರಾಮೀಣ ಭಾಗದ ಜನರು ತಮ್ಮ ಹುಷಾರಿನಲ್ಲಿ ತಾವು ಇರಬೇಕಾಗತ್ತೆ. ಅವ್ರಿಗೂ ಅರಿವಿರುತ್ತೆ ಇಳಿಜಾರು ಯಾವಾಗ ತೊಂದರೆ ಆಗಿತ್ತು, ಈ ಮುಂದೆ ಯಾವಾಗ ಆಗ್ಬೋದು ಅಂತ. ರಾಜಕಾರಣಿಗಳದ್ದು ಜವಾಬ್ದಾರಿ ಇದೆ. ಜೊತೆಗೆ ಅವಶ್ಯಕತೆ ಬಿದ್ದರೆ ಒಳ್ಳೆಯ ವಿಜ್ಞಾನಿಗಳನ್ನು ಅಲ್ಲಿಗೆ ಆಹ್ವಾನಿಸಿ ಸ್ಟಡಿ ಮಾಡಿ ಹೇಳೋದಕ್ಕೆ ಕೇಳಿ. ಸರ್ಕಾರಿ ಅಧಿಕಾರಿಗಳು, ವಿಜ್ಞಾನಿಗಳು ಕೂಡ ಇದ್ದಾರೆ. ಅವರು ಬರೋಕ್ಕಾಗದ್ರೆ ಬೇರೆ ಇನ್ಸ್ಟಿಟ್ಯೂಟ್ನವ್ರು ಇದ್ದಾರೆ, ಅದು ಬೇಕಾದಷ್ಟು ಜನ, ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕೈಲಿ ಸ್ಟಡಿ ಮಾಡಿಸಿ ಈ ರೀತಿಯ ಪ್ರವಾಹ, ಭೂಕುಸಿತ ಅಥವಾ ಬೇರೆ ಇನ್ನೇನಾದ್ರು ಸಮಸ್ಯೆಗಳಿದ್ದರೆ ಸ್ಟಡಿ ಮಾಡಿಸ್ಲಿ. ಭೂಕಂಪ, ಬಿಜಾಪುರ ಸುತ್ತಮುತ್ತ ಭೂಕಂಪ ಆಗ್ತಾಯಿದೆ, ಸಣ್ಣ ಪುಟ್ಟ ಭೂಕಂಪಗಳು. ಸೊ ಅದನ್ನ ಅಷ್ಟಕ್ಕೆ ನಿಲ್ಲುತ್ತಾ, ಮುಂದೆ ದೊಡ್ಡ ಭೂಕಂಪ ಆಗುತ್ತಾ? ಇವೆಲ್ಲ ಆಗ್ತಿದೆ ಸರ್ ಬಿಜಾಪುರ ಭಾಗದಲ್ಲಿ. ಬಿಜಾಪುರ ಸುತ್ತಮುತ್ತ ಆಗಾಗ್ಗೆ ಆಗ್ತಾನೆ ಇದೆ ಅದನ್ನು ಆ ಥರ. ಸೊ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಚಿಂಚೋಡಿಯಿಂದ ಒಂದು ಪ್ಲೇಸ್, ಅಲ್ಲೂ ಆಗಾಗ್ಗೆ ಆಗ್ತಾಯಿದೆ. ಸೊ ಸ್ಟಡಿ ಮಾಡಬೇಕು, ಇವೆಲ್ಲ ನಿರಂತರವಾಗಿ ಸ್ಟಡಿ ಮಾಡಿ ಗ್ರೌಂಡ್ ಚೇಂಜಸ್ ಏನಿದೆ ಅದನ್ನು ಮಾನಿಟ್ರ್ ಮಾಡಬೇಕು. ಸೊ ಈ ರೀತಿಯ ವೈಜ್ಞಾನಿಕ ಅಧ್ಯಯನ ಮಾಡೋದ್ರಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾವು ಅಡ್ವೈಸ್ ಕೊಡ್ಬೋದು. ಖಂಡಿತ ನಮ್ಮ ರಿಪೋರ್ಟ್ಗಳಿವೆ, ನಮ್ಮ ಇಲಾಖೆಯ ರಿಪೋರ್ಟ್ಗಳು ಕೇರಳದಲ್ಲೂ ಇದೆ, ಕರ್ನಾಟಕಕ್ಕೂ ಇದೆ. ಮಡಿಕೇರಿನಲ್ಲಿ 103 ಜಾಗಗಳನ್ನು ಗುರುತಿಸಿದ್ದೀವಿ ಇದು ಅಪಾಯ ಅಂತ. ಅಲ್ಲಿ ನೀವು ಮನೆಗಳಿದ್ರೆ ಶಿಫ್ಟ್ ಮಾಡಿ, ಬಡಾವಣೆಗಳಿದ್ರೆ ಶಿಫ್ಟ್ ಮಾಡಿ. ಸೊ ಆ ಥರ ಇನ್ನೂ ಭಾಳ ಇದೆ. ಇದು ಭೂವಿಜ್ಞಾನದ ಅಧ್ಯಯನ ಇತ್ತೀಚೆಗೆ ಕಡೆಗಣಿಸಲಾಗಿದೆ. ಈ ನದಿಗಳು, ತೊರೆಗಳು ಕಾಯಂ ಒಂದೇ ದಿಕ್ಕಿನಲ್ಲಿ ಹರಿಯಲ್ಲ, ಅವುಗಳು ಜಾಗ ಬದಲಾಯಿಸ್ತಾ ಇರ್ತವೆ. ಕಳೆದ 100 ವರ್ಷಗಳಲ್ಲಿ ನದಿಗಳಲ್ಲೆಲ್ಲ ಮಣ್ಣು ತುಂಬ್ಕೊಂಡು ಹೋಗಿದೆ, ಮೆಕ್ಕಲು ಮಣ್ಣು, ಹೂಳು ತುಂಬ್ಕೊಂಡು ಹೋದಾಗೆ. ಸೊ ಅದು ಎಷ್ಟು ತುಂಬಿದೆ, ಆ ತುಂಬಿರೋದ್ರಿಂದ ನೀರು ಪಕ್ಕಕ್ಕೆ ಹೊರಳ್ತಾ ಇದೆ, ಅದರಿಂದ ಪ್ರವಾಹ ಆಗುತ್ತೆ ಕೆಲವು ಜಾಗಗಳಲ್ಲಿ. ಆ ನದಿ ಚಾನಲ್ನಲ್ಲಿ ತುಂಬಿರೋ ಮಣ್ಣನ್ನು ತೆಗಿಬೇಕು. ಆ ಮರಳನ್ನು ತೆಗಿಯೋದಕ್ಕೆ ಪರ್ಮಿಷನ್ ಕೊಟ್ಟರೆ ತೆಗಿತಾರೆ, ಕೆಲವರು ಬಳಸ್ತಾರೆ, ಕಟ್ಟಡದ ನಿರ್ಮಾಣ ಬಳಸ್ತಾರೆ. ಸೊ ಯಾರೋ ಎಕಾಲಜಿಸ್ಟ್ ಹೇಳ್ದ, ಪರಿಸರವಾದಿ ಹೇಳ್ದ ಅಂದ್ಬಿಟ್ಟು ಮರಳು ಗಣಿಗಾರಿಕೆ ನಿರ್ಬಂಧ ಹೇರಿದ್ದಾರೆ. ನಮ್ಮಲ್ಲಿರೋ ಮರಳನ್ನು ಬಳಸ್ತಾ ಇಲ್ಲ, ಮಲೇಷ್ಯಾದಿಂದ ಇಂಪೋರ್ಟ್ ಮಾಡ್ಕೊತಾರೆ ಹೆಚ್ಚಿನ ದುಡ್ಡು ಕೊಟ್ಟು. ಇದು ತಪ್ಪು ನೀತಿಗಳು. ಸೊ ಇಲ್ಲಿ ಯಾರಿಗೆ ಲಾಭ ಇದೆ, ಯಾರಿಗೆ ಪ್ರಯೋಜನ ಇದೆ ಗೊತ್ತಿಲ್ಲ. ಸೊ ಈಗಿರೋ ನದಿಗಳು, ತುಂಬೋಗಿರೋ ನದಿಗಳನ್ನೆಲ್ಲ ಖಾಲಿ ಮಾಡಿಸಿ, ಆಗ ನೀರು ಸರಾಗವಾಗಿ ಹರ್ಕೊಂಡು ಹೋಗುತ್ತೆ ಅಲ್ವಾ. ನದಿ ಹರಿತಾ ಇದೆ, ನೀವೊಂದು ಅಣೆಕಟ್ಟು ಕಟ್ಟಿದ್ದೀರ, ಸೊ ಅವಳು ಮುಂದಕ್ಕೆ ಹೋಗಲ್ಲ, ಅಲ್ಲೇ ನಿಂತು ಬಿಡುತ್ತೆ. ಅದು ಅಲ್ಲಿ ನಿಂತರೆ ಅದರಿಂದಗಡೆ ನಿಲ್ಲುತ್ತೆ, 10-20 ವರ್ಷಗಳಲ್ಲಿ ಎಲ್ಲ ತುಂಬೋಗುತ್ತೆ. ಸೊ ಅದರಿಂದ ಪ್ರವಾಹ ಜಾಸ್ತಿ ಆಗ್ತಾ ಇದೆ. ಸೊ ನಗರಗಳಲ್ಲಿ ಪ್ರವಾಹ, ಅರ್ಧ ಗಂಟೆ ಮಳೆ ಬಂದರೂ ಪ್ರವಾಹ. ಆ್ಯಂಡ್ ತಗ್ಗು ಪ್ರದೇಶಗಳಲ್ಲಿ ಮನೆಗಳು ಕಟ್ಟಿ, ಬಡಾವಣೆ ಕಟ್ಟಿ, ಅಪಾರ್ಟ್ಮೆಂಟ್ಗಳು ಕಟ್ಟಿ ಎಲ್ಲ ಪ್ರಮಾದಗಳು ಆಗಿದೆ. ಇದೆಲ್ಲ ಬಡಾವಣೆಗೆ ಎಷ್ಟು ಅಪಾರ್ಟ್ಮೆಂಟ್ಗಳು ಕರೆಕ್ಟ್ ಜಾಗದಲ್ಲಿ ಕಟ್ಟಿದ್ದಾರೆ. ಬೇಸ್ಮೆಂಟ್ಗೆ ನೀರು ನುಗ್ಗುತ್ತೆ. ಕಾಲೇಜ್ಗಳು ಎಷ್ಟು ಕಟ್ಟಿದ್ದಾರೆ, ಕ್ಯಾಂಪಸ್ಗಳು ಎಷ್ಟು ಮಾಡಿದ್ದಾರೆ, ಫ್ಯಾಕ್ಟ್ರಿಗಳು ಎಷ್ಟು ಕಟ್ಟಿದ್ದಾರೆ. ಸೊ ಇವೆಲ್ಲ ನಾವು ಲೆಕ್ಕ ಹಾಕ್ತಾ ಹೋದರೆ ಎಲ್ಲೋ ತಪ್ಪು ಮಾಡಿದ್ದೀವಿ. ನಾವು ಯೋಜನೆ ಮಾಡೋದ್ರಲ್ಲಿ, ನಾವು ನಗರ ಬೆಳೆಸೋದ್ರಲ್ಲಿ ಆತರ ಪಟ್ಟಿದ್ದೀವಿ. ನಮ್ಮ ಬೆಂಗಳೂರು ಪ್ರಾಧಿಕಾರ ಇತ್ತು, ಅದನ್ನು BMP ಮಾಡಿದೋ, ಬೆಂಗಳೂರು ಕಾರ್ಪೊರೇಷನ್ನ BMP ಮಾಡಿದೋ, ಆಮೇಲೆ BBMP ಮಾಡಿದೋ, ಬೃಹತ್ ಮಹಾನಗರ ಪಾಲಿಕೆ, ಬೆಂಗಳೂರು ಬೃಹತ್ ಮಹಾನಗರ. ಈಗ BBMP ಆದಮೇಲೆ ಏನು ಮಾಡೋದು, ಗ್ರೇಟರ್ ಬೆಂಗಳೂರಲ್ಲ, ದೈತ್ಯ ಬೆಂಗಳೂರು ಅಂತ ಮಾಡಬೇಕು, ದೊಡ್ಡ ಬೆಂಗಳೂರು ಅಂತ DBP ಮಾಡಬೇಕು. ಅದನ್ನು ದೈತ್ಯ ಬೆಂಗಳೂರು ಪಾಲಿಕೆ ಅಂತ. ದೈತ್ಯ ಅಂದರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ಗಾತ್ರ ದೊಡ್ಡ ಸೈಜು ಅಂತ. ದೊಡ್ಡ ನಗರಗಳನ್ನು ಕಟ್ಟಿ ಏನೂ ಪ್ರಯೋಜನ ಇಲ್ಲ. ದೇ ಸ್ಟಾರ್ಟ್ ಸಿಂಕಿಂಗ್ ಇನ್ ಕೋರ್ಸ್ ಆಫ್ ಟೈಮ್. ಅದಕ್ಕೆ ಲಿಮಿಟ್ ಯುವರ್ ಸಿಟಿ. 1 ಕೋಟಿ ಜನ ನಮಗೆ, ಉಳಿದವ್ರನ್ನ ಹಂಚ್ಬಿಡಿ ಆ ಕಡೆ ಈ ಕಡೆ, ನೆಲಮಂಗಲ, ತುಮಕೂರು ಬರ್ದಂಗೆ ಮಾಡಿ, ಅದನ್ನು ಮೈಗ್ರೇಷನ್ ಆದಂಗೆ ಅಲ್ಲೇ ಏನೋ ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಜನಗಳು ಅಲ್ಲೇ ಉಳ್ಕೊತಾರೆ. ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಲ್ವಾ? ಬೆಂಗಳೂರು ಏನೋ ಒಂದು ಅಟ್ರಾಕ್ಷನ್ನು, ಇಲ್ಲಿ ನಗರ ಏನೋ ಒಂದು ಒಳ್ಳೆ ಬದುಕಿದೆ ಅಂತ. ಬಟ್ ಇಲ್ಲಿ ಬದುಕು ಕೆಟ್ಟೋಗಿದೆ. ಈಗ ಬೆಂಗಳೂರು ಬದುಕೀಗ ಒಂದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಸ್ಕೂಲಿಂಗ್ ಜಾಸ್ತಿ, ಹಾಸ್ಪಿಟಲೈಸೇಷನ್ ಜಾಸ್ತಿ, ಟ್ರಾಫಿಕ್ ಪ್ರಾಬ್ಲಮ್ಮು, ವಾಟರ್ ಪ್ರಾಬ್ಲಮ್ಮು,
ಸೆಕ್ಯೂರಿಟಿ ಪ್ರಾಬ್ಲಮ್ಮು. ಮನೆಗೆ ಹೊರಗೆ ಬರ್ತಾನೆ ಹೆಣ್ಮಕ್ಳು ಹೊರಗಡೆ ಓಡೋರಿಗೆ ಯಾವ ಗ್ಯಾರಂಟಿ, ಯಾವ ಸೆಕ್ಯೂರಿಟಿ ಇದೆ ನೋಡಿ. ಪಿ ಜಿಗಳಲ್ಲಿ ಕೊಲೆ ಆಗುತ್ತೆ. ಕೊಲೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ರೌಡಿಸಮ್ ಕಾಮನ್ ಆಗಿದೆ. ಡ್ರಗ್ಸ್ ಲೇಡಿ ಪಿ ಜಿ ಒಳಗಡೆ ಹೋಗಿ 3ನೇ ಅಂತಸ್ತಿಗೆ ಕೊಲೆ ಮಾಡಿದೆ. ಕೊಲೆ ಮಾಡ್ತಾರೆ ನೋಡಿ ಮಾಡೋರು. ಇದಕ್ಕೆ ಯಾತಕ್ಕೆ ಕಾರಣ? ಕೊಲೆಗೆ ಏನು ಕಾರಣ? ವೈಮನಸ್ಸ, ಆಸೆನ, ಚಿನ್ನ, ದೊಡ್ಡ ಅಥವಾ ಬೇರೆ ಏನೋ ಪರ್ಸನಲ್ ಮ್ಯಾಟ್ರ, ಇವೆಲ್ಲ ಸಾಮಾಜಿಕ ಒಂದು ಸ್ವಾಸ್ಥ್ಯ ಕೆಡ್ತಾ ಇದೆ. ಸಾಮಾಜಿಕ ಮನಸ್ಸು ಅನ್ನೋದು ಕೆಡ್ತಾ ಇದೆ ಬೆಂಗಳೂರಲ್ಲಿ. ಯಾತಕ್ಕೆ ಅಂದರೆ ನಾವು ವೆಸ್ಟರ್ನ್ ಮಾಡಲ್ ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಲ್ವಾ. ಹೆಚ್ಚು ದುಡ್ಡಿದ್ರೆ ಅವನು ಭಾಳ ದೊಡ್ಡ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ದುಡ್ಡಿದ್ರೆ ಅವರು ನೆಮ್ಮದಿ ಇಲ್ಲ. ಆ ರೀತಿ ದುಡ್ಡು ಗಳಿಸೋದಕ್ಕೆ ಹೋಗಿ ನಾವೆಲ್ಲ ಬೇರೆ ಎಲ್ಲ ಬಿಟ್ಕೊಡ್ತಾ ಇದ್ದೀವಿ. ಎಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ರು ಸರ್. ಹಾಗಾದರೆ ಸ್ವಾರ್ಥಗಳು ಇವೆಲ್ಲ ಒಬ್ರು ನೋಡ್ಕೊಂಡು ಒಬ್ಬರು ಎಲ್ಲ ಬದಲಾಗ್ತಾ ಇದ್ದೀವಿ. ಇದು ತಪ್ಪು. ಹಿಂದಿನ ಒಂದು ಸಾಮಾಜಿಕ ಜೀವನ ಏನಿತ್ತು ಅದಿಲ್ಲ. ಹಿಂದೆ ನಾವೆಲ್ಲ ವಾರ ಸಂಡೇ ಬಂತು ಅಂದರೆ ಯಾರೋ ಒಬ್ಬರು ಫ್ರೆಂಡ್ ಮನೆಗೋ ರಿಲೇಟಿವ್ ಮನೆಗೋ ಹೋಗ್ತಿದ್ದೋ. ಈಗೆಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲಿಂದ ನಾನು ಹೆಬ್ಬಾಳಕ್ಕೆ ಹೋಗ್ಬೇಕು ಅಂದರೆ ಅರ್ಧ ದಿನ ಬೇಕು. ಇಲ್ಲಿಂದ ನಾನು ವಿದ್ಯಾರಣ್ಯಪುರಕ್ಕೆ ಹೋಗ್ಬೇಕು ಅಂದರೆ ಅಯ್ಯೋ ಈ ಟ್ರಾಫಿಕಲ್ಲಿ ಯಾರು ಹೋಗ್ತಾರಪ್ಪ. ಈಗ ವಾಟ್ಸಪ್ ಕೈಲಿದೆ, ಮೆಸೇಜ್ ಹಾಕ್ಬಿಡೋದು, ಇಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ಟು ಮಾತಾಡ್ಕೊಂಡು ಸುಮ್ಮನೆ ಹೋಗೋದು. ರಿಲೇಷನ್ಸ್ ಹೊರಟೋಗ್ತಾ ಇದೆ, ಸಂಬಂಧಗಳು ಗಟ್ಟಿಯಾಗ್ತಾ ಇಲ್ಲ. ಸೊ ಇದು ಕುಟುಂಬ ಜೀವನ ಹೋಗ್ತಾ ಇದೆ. ಅಪ್ಪ ಮಕ್ಕಳಿಗೂ ಸಂಬಂಧ ಕಡಿಮೆ ಆಗ್ತಾ ಇದೆ ಕುಟುಂಬದೊಳಗಡೆ. ಯಾಕೆಂದರೆ ವಾಟ್ಸಪ್ ಕೈಲಿದೆ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರಲ್ಲ. ಸೊ ಈ ರೀತಿ ಯಾವುದೋ ಒಂದು ದಿಕ್ಕಿನಲ್ಲಿ ನಾವು ಹೋಗ್ತಾ ತಪ್ಪು ಮಾಡ್ತೀವಿ. ಎಸ್ ಸರ್, ಇದಿಷ್ಟು ಹಿರಿಯ ಭೂವಿಜ್ಞಾನಿ ತಜ್ಞ ಪ್ರಕಾಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.